ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೀವಿ. ಈಗ ಮಂಡ್ಯದಲ್ಲಿದ್ದೀನಿ ನಾನು. ಇಲ್ಲಿನ ಮತದಾರನ ಕೂಡ ಈಗ ಮಾತಾಡ್ಸೋಣ ಈ ಬಾರಿಯ ಚುನಾವಣೆ ಬಗ್ಗೆ ಏನಂತಾರೆ. ಯಜಮಾನ್ರೆ ನಮಸ್ಕಾರ. ಸರ್, ಯಾರು ಗೆಲ್ಬೋದು ಈ ಸರಿ ಮಂಡ್ಯದಲ್ಲಿ? ಕಾಂಗ್ರೆಸ್, JDS? ಮೈತ್ರಿ. ಕುಮಾರಸ್ವಾಮಿ ಅವರು ಯಾಕೆ? ಯಾಕೆಂದರೆ ಕುಮಾರಸ್ವಾಮಿ ಅವರು ಈ ಮಂಡ್ಯ ಜಿಲ್ಲೆ ಸಾಕಷ್ಟು ಅವರ ಕೊಡುಗೆ ಇದೆ. ಕಾವೇರಿ ಬಗ್ಗೆ ಪೂರ್ಣ ಅವರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಬೇರೆಯವರೆಲ್ಲ ಡ್ರಾಮಾ ಮಾಡ್ಕೊಂಡು ಈಗಾಗಲೇ ಈ ಬೆಳೆನೇ ಮಾಡಬೇಡಿ ಅಂತ ಆದೇಶ ಮಾಡಿದ್ರು ಕಾಂಗ್ರೆಸ್ನವರು. ಜೊತೆಗೆ ತಮಿಳುನಾಡು ಸರ್ಕಾರಕ್ಕೆ ನೀರೆಲ್ಲ ಕೊಟ್ಟು ಕಾರಣ ಆಗುತ್ತೆ. ಈ ವರ್ಷದ ಬೆಳೆಗೆ ಪೂರ್ಣ ಅನ್ಯಾಯ ಆಗಿದೆ. ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ ಎಲ್ಲ ರೀತಿ ತೊಂದರೆ ಆಗಿದೆ. ಅದಕ್ಕೆ ಕುಮಾರಸ್ವಾಮಿ ಗೆಲ್ತಾರೆ. ಎಷ್ಟು ಲೀಡರ್ ಗೆಲ್ಬೋದು ಗೆದ್ರೆ? ಅವರು ಲಕ್ಷದ ಮೇಲೆ ಬರ್ತಾರೆ. ಸರ್, ಯಾರು ಗೆಲ್ಬೋದು ಸರ್ ಈ ಬಾರಿ ಮಂಡ್ಯದಲ್ಲಿ? ಕುಮಾರಸ್ವಾಮಿ ಅವರು, ಸ್ಟಾರ್ ಚಂದ್ರ ಅವರು? ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ. ಬಿಡಿ. ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ. ಯಾಕೆ? ಇಲ್ಲ, ಕಾಂಗ್ರೆಸ್ ನಮ್ಮ ಮಂಡ್ಯದಲ್ಲಿ ಮತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಸ್ಟಾರ್ ಚಂದ್ರ ಅವರು ಗೆಲ್ತಾರೆ. ಫೈಟ್ ಇದೆಯಾ? ಒಳ್ಳೆ ಲೀಡರ್ ಗೆಲ್ತಾರೆ ಸ್ಟಾರ್ ಚಂದ್ರ? ಲೀಡಲ್ಲೇ ಗೆಲ್ತಾರೆ. ಲೀಡಲ್ಲೇ ಗೆಲ್ತಾರೆ. ಫೈಟ್ ಇಲ್ಲ? ಫೈಟ್ ಏನೇ ಇಲ್ಲ ಸರ್ ಕುಮಾರಸ್ವಾಮಿ ಅವರ ಕಾರಣಕ್ಕೆ. ಸರ್, ಹೋದ್ ಸರಿ ಅವರ ಮಗನೇ ಸೋತಿದ್ದಾರೆ. ಅದರಿಂದ ಈ ಸರಿನೂ ಅವ್ರಿಗೆ ಚಾನ್ಸ್ ಇಲ್ಲ ಅನ್ಸುತ್ತೆ. ಗೆದ್ರೆ ಎಷ್ಟು ಅಂತರದಲ್ಲಿ ಗೆಲ್ಬೋದು ಸ್ಟಾರ್ ಚಂದ್ರ ಅವರು? ಸ್ಟಾರ್ ಚಂದ್ರ ಅವ್ರು 30,000 ಲೀಡರ್ ಗೆಲ್ತಾರೆ. 30,000 ಅಂದ್ರೆ ಒಂದು ಒಳ್ಳೆ ಫೈಟ್ ಇದೆ ಅಂತ ಆಯ್ತು. ಹೌದು ಸರ್, ಫೈಟ್ ಆಗಿ ಗೆಲ್ತಾರೆ. ಹೌದು ಸರ್, ಖಂಡಿತ ಗೆಲ್ತಾರೆ. ಓಕೆ, ನೋಡೋಣ. ಯಜಮಾನ್ರೆ, ಮಂಡ್ಯನಾ? ಯಾರು ಗೆಲ್ಬೋದ್ರಿ ಮಂಡ್ಯದಲ್ಲಿ ಸರಿ? ಮಂಡ್ಯದಲ್ಲಿ ಇಪ್ಪಟ್ಟು ಕಾಂಗ್ರೆಸ್ ಬರೋ ಸರ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಅದು ಬಡವ್ರ ಪಕ್ಷ, ಇದರಿಂದ ಬರ್ತಾರೆ. ಓಕೆ, ಕುಮಾರಸ್ವಾಮಿ ಅವರು ನಿಂತಿರೋದ್ರಿಂದ ಏನಾಗ್ಬೋದು? ಪೈಪೋಟಿ ಇದೆ, ನೋಡಬೇಕು ಯಾರು ಗೆಲ್ತಾರೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಬರ್ಬೋದು ಅಂತ ಒಂದು ಇದೆ. ಓಕೆ, ಒಂದೊಂದು ನಿಮಗೆಲ್ಲ ನಿರೀಕ್ಷೆ ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಇದೆ. ಕುಮಾರಸ್ವಾಮಿಯಿಂದ ಫೈಟು ಇದೆ. ಫೈಟ್ ಇದೆ. ಜಿದ್ದಿನ ಎಷ್ಟು ಅಂತರದಲ್ಲಿ ಗೆಲ್ಬಹುದು ಸ್ಟಾರ್ ಚಂದ್ರ? ಒಟ್ಟಾರೆ ಗೆಲ್ತಾರೆ. ಸ್ಟಾರ್ ಚಂದ್ರ ಗೆಲ್ತಾರೆ. ಈ ಬಾರಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ತಾರ, ಸ್ಟಾರ್ ಚಂದ್ರ ಗೆಲ್ತಾರ? ಕುಮಾರಸ್ವಾಮಿ ಗೆಲ್ತಾರೆ. ಯಾಕೆ ಕುಮಾರಸ್ವಾಮಿ ಗೆಲ್ತಾರೆ? ಯಾಕೆ ಅಂತಂದ್ರೆ ಮಂಡ್ಯ ಪರವಾಗಿ ಅವರು ಯಾವಾಗ್ಲೂ ಕುಮಾರಸ್ವಾಮಿ ಅವರೇ ಇಲ್ಲಿ ಗೆಲ್ಲೋದು. ಗೌಡ್ರು ಅಂತ ಬಂದ್ರೆ ಗೌಡ್ರು ಆಲ್ಮೋಸ್ಟ್ ಅಲ್ಲೂ ಕುಮಾರಸ್ವಾಮಿ ಅವರಿಗೆ ಓಟ್ ಹಾಕಿರ್ತಾರೆ ಅಂತ ಭರವಸೆ ಇದೆ. ಮೋಸ್ಟ್ಲಿ ಕುಮಾರಸ್ವಾಮಿ ಗೆಲ್ತಾರೆ. ಇಲ್ಲಿ ಗೌಡ್ರು ಮಾತ್ರ ಅಲ್ಲ, ಎಲ್ಲಾ ಜಾತಿಯವರು ಆದ್ರೆ ಕುಮಾರಸ್ವಾಮಿ ಎಲ್ರಿಗೂ ಫೆಮಿಲಿಯರ್ ಇದ್ದಾರೆ. ಮೋಸ್ಟ್ಲಿ ಕುಮಾರಸ್ವಾಮಿ ಗೆಲ್ಬಹುದು ಅಂತ ನನ್ನ ನಂಬಿಕೆ. ಬಾರಿ ಫೈಟ್ ಅಲ್ಲಿ ಗೆಲ್ತಾರ ಅಥವಾ ಜಿದ್ದಿ ಇದೆಯಾ? ಫೈಟ್ ಅಲ್ಲಿ ಗೆಲ್ಲೋ ಡೌಟ್ ಜಿದ್ದಿ ಇದೆ. ಜಿದ್ದಿ ಇದೆಯಾ ಅಥವಾ ಲೀಡಲ್ ಗೆಲ್ತಾರ? ಲೀಡಲ್ ಗೆಲ್ತಾರೆ. ಎಷ್ಟು ಲೀಡಲ್ ಗೆಲ್ಬಹುದು ನಿಮ್ ಪ್ರಕಾರ ಕುಮಾರಸ್ವಾಮಿ? ಅಂದಾಜು ಒಂದು 20,000 30,000 ಲೀಡಲ್ ಗೆಲ್ತಾರೆ. 20,000 ಜಿದ್ದಿ ಆಯ್ತು. ಬಾರಿ ಲೀಡ್ ಆಗಲ್ಲ ಅದು. ಗೆಲ್ಬಹುದು. ಒಂದು 50,000 ಗೆಲ್ಬಹುದು. ಆದ್ರೆ ಕುಮಾರಸ್ವಾಮಿನೇ ಗೆಲ್ಲೋದು ನಿಮ್ ಪ್ರಕಾರ? ಕುಮಾರಸ್ವಾಮಿನೇ ಗೆಲ್ಲೋದು. ಹೌದಾ? ಓಕೆ, ಸರಿ. ಇದು ಯಾರು ಗೆಲ್ತಾರೆ ಸರಿ? ಕುಮಾರಸ್ವಾಮಿ ಗೆಲ್ತಾರ, ಸ್ಟಾರ್ ಚಂದ್ರ ಗೆಲ್ತಾರ? ಕುಮಾರಸ್ವಾಮಿ. ಯಾಕೆ ಕುಮಾರಸ್ವಾಮಿ ಗೆಲ್ತಾರೆ? ರೈತರಿಗೆ ಒಳ್ಳೇದ್ ಮಾಡ್ತಾನೆ, ಅದಕ್ಕೋಸ್ಕರ. ರೈತರಿಗೆಲ್ಲ ಕುಮಾರಸ್ವಾಮಿ ಒಳ್ಳೇದ್ ಮಾಡ್ತಾರಾ? ಅವರೇ ಗೆಲ್ಲದ? ಎಷ್ಟು ಹೋಟೆಲ್ ಗೆಲ್ಬೋದು? ಗೊತ್ತಿಲ್ಲ ಎಷ್ಟು ಅಂತ. ಒಟ್ಟಿನಲ್ಲಿ ಗೆಲ್ತಾರೆ. ಒಟ್ಟಾರೆ ಕುಮಾರಸ್ವಾಮಿ ಗೆಲ್ತಾರೆ. ಎಷ್ಟು ಓಟ್ ಅಂತ ಹೇಳಕ್ಕಾಗಲ್ಲ. ಅವರೇ ಪಕ್ಕನಾ? ಫೈಟ್ ಇದೆಯಾ? ಫೈಟ್ ಏನಿಲ್ಲಪ್ಪ. ಫೈಟ್ ಏನಿಲ್ಲ, ಕುಮಾರಸ್ವಾಮಿನೇ ಗೆಲ್ಲೋದು ಅಂತಿದ್ದಾರೆ. ನೋಡೋಣ, ಆಯ್ತು, ಬೇರೆ ಬೇರೆ ಕಡೆ ಹೋಗೋಣ. ಲೋಕಸಭಾ ಕ್ಷೇತ್ರದ ಇನ್ನೊಂದು ಭಾಗ ಬಂದಿದ್ದೀವಿ. ಇಲ್ಲೂ ಕೂಡ ಮಾತಾಡ್ಸೋಣ. ಹೇಗಿದೆ ಎಲೆಕ್ಷನ್ ಈ ಸರಿ? ಎಲೆಕ್ಷನ್ ಏನು ಮುಗ್ದಿದ್ದೀರಾ ಸರ್? ಮೇಲೆ 15 ಕೇಳಿದ್ದೆ, ಮುಗ್ದಿದ್ದು ನನಗೂ ಗೊತ್ತು. ಯಾರು ಗೆದ್ದಿದ್ದಾರೋ? ಕುಮಾರಣ್ಣ ಆಲೆ ಗೆದ್ದಾಗೈತೆ. ಗೆದ್ದಿದ್ದಾರಾ? ಗೆದ್ದಾಯ್ತಾ? ಗೆದ್ದಾಗಿದೆ. ಯಾಕೆ? ಎಲೆಕ್ಷನ್ ಮುಂಚೆನೇ ಗೆದ್ದಾಗಿದೆ. ಹೆಂಗೆ ಅಂತಂದ್ರೆ ಅವ್ರ ವೇವ್ ಚೆನ್ನಾಗಿತ್ತು. ಹಂಗೆ ಯಾಕೆ? ಅವರು ಮಾಜಿ ಮುಖ್ಯಮಂತ್ರಿ ಒಳ್ಳೊಳ್ಳೆ ರೈತರ ಪರವಾಗಿ ಕೆಲಸ ಮಾಡ್ತಾರೆ. ನಮ್ಮ ಕಮ್ಯುನಿಟಿಯವರು. ಕಾಂಗ್ರೆಸ್ನವ್ರು ಏನು ಅಷ್ಟೊಂದೇನು ಬರೀ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಇದು ಮಾಡ್ತಾವ್ರೆ ಹೊರತು ಕುಮಾರಣ್ಣ ಅಂದ್ರೆ ಹೆಸರಲ್ಲೇ ಗೆದ್ದೋಯ್ತದೆ. ಅವ್ರು ಹೆಸರಲ್ಲೇ ಗೆದ್ದೋಯ್ತದೆ. ಹೆಸರಲ್ಲ ಅವ್ರ ಯಾಕೆ ಕಾಂಗ್ರೆಸ್ ಫೈಟ್ ಕೊಡುತ್ತಾ ಕೊಡಲ್ಲ? ಅವ್ರು ಸರಿ ಸಾಟಿ. ಎಷ್ಟು ಲೀಡಲ್ ಗೆಲ್ಬೋದು ಹಂಗಾರೆ? ನನ್ನ ಅನಿಸಿಕೆ 1.5-2 ಲಕ್ಷ ಲೀಡಲ್ ಗೆಲ್ತಾರೆ. ಕುಮಾರಸ್ವಾಮಿ ಗೆಲ್ತಾರೆ. ಓಕೆ, ಸರಿ. ಹಾಗೆ ಇನ್ನು ಸಾಕಷ್ಟು ಜನ ಇದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರರ ಜೊತೆಗೆ ಇದ್ದೀನಿ. ಏನಂತಾರೆ ಈ ಬಾರಿಯ ಗೆಲುವು ಯಾರ್ದು ಕೇಳೋಣ. ಸರ್, ಈ ಬಾರಿ ಯಾರು ಗೆಲ್ತಾರೆ? ಮಂಡ್ಯ MP ಕ್ಷೇತ್ರದಲ್ವಾ ಸರ್? ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ ಸರ್. 1 ಲಕ್ಷ ಅಂತರದಲ್ಲಿ ಗೆಲ್ತಾರೆ ಸರ್. ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಿ? ಅಷ್ಟು ಕಾನ್ಫಿಡೆಂಟ್ ಹೇಳಕ್ಕೆ ಕಾರಣ ಏನು ಅಂದರೆ ಸರ್, ನಮ್ದೇನು 5 ಭರವಸೆಗಳೈತೆ ಸರ್. 5 ಭರವಸೆಗಳನ್ನ ನಮ್ಮ ಸರ್ಕಾರ ಈಡೇರಿಸೈತೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ 5 ಭರವಸೆ ಈಡೇರೋದ್ರಿಂದ ಪ್ರತಿ ಮನೆಗೂ ಆ ಭರವಸೆ ತಲುಪೈತೆ. ಅದು ಒಂದು ಕಡೆ. ಇತಿಹಾಸದಲ್ಲಿ ಕಾಂಗ್ರೆಸ್ಸು ಜನಸಾಮಾನ್ಯರ ಕೆಲಸನ ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಂಬಂದೈತೆ. ಈಗ 7 ಜನ MLA ಏನಿದ್ದಾರೆ ಅವರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಸ್ಟಾರ್ ಚಂದ್ರನವ್ರಿಗೆ ಮಾಡಿದ್ದಾರೆ. ಹಂಗಾಗಿ 1ರಿಂದ 1.5 ಲಕ್ಷ ಅಂತರದಲ್ಲಿ ಸ್ಟಾರ್ ಚಂದ್ರನವ್ರು ಗೆಲ್ತಾರೆ ಸರ್. ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಎದುರುಗಡೆ ಅನ್ನೋದನ್ನ ಎಫೆಕ್ಟ್ ಆಗಿಲ್ಲ? ಏನ್ ಆಗಿಲ್ಲ ಸರ್. ನಮ್ಮ ಕಾಂಗ್ರೆಸ್ ಭರವಸೆ ಇದೆಯಲ್ಲ ಸರ್, ಅದು ಸ್ತ್ರೀಯರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗೈತೆ ಸರ್. ಪ್ರತಿ ಬಡ ಕುಟುಂಬಕ್ಕೆ ಅನುಕೂಲ ಆಗೈತೆ ಸರ್. ಹಂಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಗೆಲ್ತದೆ ಸರ್. ತಮ್ಮ ಅಭಿಪ್ರಾಯ ಏನ್ ಸರ್? ಸ್ಟಾರ್ ಚಂದ್ರ ಗೆಲ್ತಾರೆ ಸರ್. ಯಾಕೆ?
ಸ್ಟಾರ್ ಚಂದ್ರು ಅವರು ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಗೆಲ್ತಿದ್ರು ಸರ್. BJP NDA ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಒಂದೂವರೆ ಲಕ್ಷ ಅಂತರದಲ್ಲಿ ಸೋಲ್ತಾರೆ. ಯಾಕೆ ಚಿಕ್ಕಬಳ್ಳಾಪುರದಲ್ಲೇ 3 ಲಕ್ಷ ಅಂತರದಲ್ಲಿ ಸೋಲ್ಸ್ ಕಳ್ಸಿದ್ರು. ಮಂಡ್ಯದಲ್ಲೂ ಈ ಬಾರಿ ಸೋಲಿಸ್ತಾರೆ. ಆ ಮಗನ ಸೋಲಿಸ್ದಂಗೆ ಈ ಸಲ ಕುಮಾರಸ್ವಾಮಿ ಅವ್ರನ್ನು ಸೋಲಿಸ್ತಾರೆ. ತಮ್ಮ ಅಭಿಪ್ರಾಯ ಏನು ಸರ್? ಸ್ಟಾರ್ ಚಂದ್ರ ಅವರು ಗೆಲ್ತಾರೆ. ಯಾಕೆ? ಈಗ 7 ಜನ MLA ಆ ಉದ್ದೇಶದಿಂದ ಯಾವ ಸ್ಥಳೀಯ ಈಗ MLC ಗೆದ್ದಿದ್ದೀವಿ, ಮತ್ತು ಅಲ್ಲಿಂದ ಬಿಟ್ಟರೆ MLA ಗೆದ್ದಿದ್ದೀವಿ, MP ಗೆದ್ದಿದ್ದೀವಿ. ಈಗ ಗಣಿತ ಲೆಕ್ಕ ಹಾಕುವಾಗ ಒಂದಕ್ಕೊಂದು ಕುಡಿದ್ರೆ 2, ಹೌದು. ರಾಜಕಾರಣದಲ್ಲಿ ಒಂದಕ್ಕೊಂದು ಕುಡಿದ್ರೆ 2 ಆಗಲ್ಲ. ಯಾಕಂದ್ರೆ 7 MLA ಕೂಡಲೇ ಗೆದ್ದು ಬಿಡ್ತಾರೆ. ಗೆಲ್ತೀವಿ ಸರ್, ಏನು ತೊಂದರೆ ಏನಿಲ್ಲ. ಜನ ಹಾಗಾದ್ರೆ ಒಲವಿದೆ. ಹೌದು, ಸತ್ಯ. ಕುಮಾರಸ್ವಾಮಿ ಅವರ ಕಡೆ ಫೈಟ್ ಇಲ್ವಾ? ಕುಮಾರಸ್ವಾಮಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ದಳದ ವರ್ಚಸ್ಸು ಜಾಸ್ತಿ ಇರೋದ್ರಿಂದ ಓಪನ್ ಆಗಿ ಹೇಳಕ್ ಬರಲ್ಲ ಜನಗಳು. ಒಂದ್ ಸ್ವಲ್ಪ ಮುಂದೆ ನೋಡ್ತಾವ್ರೆ ಅಷ್ಟೇ. ಮನ್ಸಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾರ್ ಚಂದ್ರ ಅವರು ಗೆಲ್ತಾರೆ. ತಮ್ಮ ಅಭಿಪ್ರಾಯ ಏನು ಮಾಡ್ತಾರೆ ಸರ್? ಸ್ಟಾರ್ ಚಂದ್ರು 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ ಸರ್. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ಒಂದು ಆಡಳಿತ ಸರ್ಕಾರ ನಡೆಸ್ತಾ ಇರುವಂತ ರೀತಿ ನೀತಿಗಳು ಸಾರ್ವಜನಿಕರಿಗೆಲ್ಲ ಮನ ಮುಟ್ಟೋ ತರ ಆಗ್ತಾ ಇದೆ. ಈ ನಾವು ಕೊಡ್ತಾ ಇರುವಂತ 5 ಕಾರ್ಯಕ್ರಮಗಳೇನವೆ ಅವು ಪ್ರತಿ ಕುಟುಂಬದಲ್ಲೂ ಸಂಜೆ ಬೆಳಿಗ್ಗೆ ಎಲ್ಲೋ ನೆನಪಾಗೋ ರೀತಿಲಿ ಆ ಕಾರ್ಯಕ್ರಮಗಳು ಇರೋದ್ರಿಂದ ಮಹಿಳೆಯರ ಓಟ್ ಆಗ್ಬೋದು, ಸಾರ್ವಜನಿಕವಾಗಿ ಯುವಕರ ಮತಗಳಿರ್ಬೋದು ಕ್ರೋಢೀಕರಿಸಿ ಈ ಸತಿ ಕಾಂಗ್ರೆಸ್ಸು ಮಂಡ್ಯದಲ್ಲಿ ಅತ್ಯಧಿಕ ಮತಗಳಿಂದ ಜಯಿಸಿಲ್ರಾಯ್ತಾರೆ ಸರ್. ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಸರ್. ಕುಮಾರಸ್ವಾಮಿ ಅವ್ರಿಗೆ ಪಕ್ಕಾ ಗ್ಯಾರಂಟಿ ಅದ. ಯಾಕೆ? ನನ್ನ ಲೆಕ್ಕ ಪಕ್ಕ ನಮ್ಮ ಕಾಂಗ್ರೆಸ್ ಲೀಡ್ರು ಎಲ್ಲ ಸೇರಿ ಹಾಕವ್ರ ಸರ್. ಯಾರಿಗೆ? ಕುಮಾರಸ್ವಾಮಿ. ಎಷ್ಟು ಲೀಡಲ್ಲಿ ಗೆಲ್ತಾರೆ ಕುಮಾರಸ್ವಾಮಿ? ನಮ್ಮ ಲೆಕ್ಕ 1.5 ಲಕ್ಷ ಲೆಕ್ಕ ಹಾಕಿದ್ವಿ ಕುಮಾರಸ್ವಾಮಿ ಗೆಲ್ತಾರೆ ಅಂತ. ಹಂಗೆ ಸ್ಟಾರ್ ಚಂದ್ರ ಫೈಟ್ ಇಲ್ಲ. ಫೈಟ್ ಐತೆ, ಒಟ್ಟಿನ ಕುಮಾರಣ್ಣ ಗೆಲ್ತಾರೆ. ಒಟ್ಟಾರೆ ಕುಮಾರಣ್ಣ ಗೆಲ್ತಾರೆ. ಹೌದು. ನಿಮ್ಮ ಅಭಿಪ್ರಾಯ ಏನು ಯಜಮಾನ್ರೆ? ಸ್ಟಾರ್ ಚಂದ್ರ ಗೆಲ್ತಾರೆ. ಯಾಕೆ ಗೆಲ್ತಾರೆ ಅವರು? ಯಾಕೆ ಗೆಲ್ತಾರೆ? ಜನ ಅಭಿವೃದ್ಧಿ ಕೆಲಸ ಮಾಡೋಕೆ. ಅಲ್ಲ, ಏನ್ ನೋಡಿ ಓಟ್ ಹಾಕಿದ್ರೆ ಅವರಿಗೆ? ಏನ್ ನೋಡಿ ಕೆಲಸ ಮಾಡ್ತಾರೆ ಅಂತ ಮಾಡ್ತಾರೆ ನಿರೀಕ್ಷೆ ಓಟ್ ಹಾಕಿದ್ರೆ ಮಾಡ್ತಾರೆ, ನಿರೀಕ್ಷೆ ಮಾಡಿ. ಈ ಕುಮಾರಸ್ವಾಮಿ ಅವರು ಆಗಿದ್ರಿಂದ ಫೈಟ್ ಇದೆಯಾ? ಇಲ್ಲ, ಫೈಟ್ ಏನು ಇಲ್ಲ. 1.5 ಲಕ್ಷ ಲೀಡರ್ 1.5 ಲಕ್ಷ ಲೀಡರ್ ಸ್ಟಾರ್ ಚಂದ್ರ ಅವರು ಗೆಲ್ತಾರೆ. ಅವರಿಗೆ ಅವಕಾಶ ಇರೋದು. ಓಕೆ, ಇದು ಅಭಿಪ್ರಾಯ. ಇಲ್ಲಿ ಬಹುತೇಕರು ಇಲ್ಲಿ ಸ್ಟಾರ್ ಚಂದ್ರ ಅವ್ರ ಪರ ಹೇಳಿದ್ರು, ಒಬ್ರು ಇಲ್ಲ ಕುಮಾರಸ್ವಾಮಿ ಅವರು ಗೆಲ್ತಾರೆ 1.5 ಲಕ್ಷ ಲೀಡಲ್ಲಿ ಅಂತ ಅವರು ಹೇಳಿದ್ರು. ನೋಡೋಣ, ಯಾಕಂದ್ರೆ ಕೇವಲ ಒಂದು ಪ್ರದೇಶ, ಕೇವಲ ಒಂದಷ್ಟು ಜನ ಅಷ್ಟೇ ಅಲ್ಲ, ಲಕ್ಷಾಂತರ ಜನ ಓಟ್ ಹಾಕ್ತಾರೆ. ಬೇರೆ ಬೇರೆ ಕಡೆನೂ ಹೋಗೋಣ, ಅವ್ರು ಏನಂತಾರೆ ಕೂಡ ನೋಡೋಣ. ಲೋಕಸಭಾ ಕ್ಷೇತ್ರದ ಇನ್ನೊಂದು ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಹಿರಿಯರು ಕೂತಿದ್ರು, ಅವ್ರನ್ನ ನೋಡಿ ನಾವು ಕೂಡ ಮಾತಾಡ್ಸಕ್ ಬಂದಿವಿ. ಹೇಳಿ ಯಜಮಾನ್ರಿ, ನೀವೀಗ? ಕುಮಾರಸ್ವಾಮಿ ಖಂಡಿತ ಬರ್ತಾನೆ. ಯಾಕೆ? ಅವರು ಮುಂದೆ ಸೋತ್ ಕೈಲಿ ಸೋತಿಲ್ಲ. ಹಿಂದೆ ಎಲ್ಲ ರೈತರಿಗೆ ಅವರು ಸಹಾಯ ಮಾಡವ್ರೆ. ಈ ಸಲ ಗ್ಯಾರಂಟಿ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಯಜಮಾನ್ರ, ಏನಾಗ್ಬೋದ್ರಿ ಎಲೆಕ್ಷನ್ ಈ ಸರಿ? ಅವರು ಇದು ದಳ ಗೆಲ್ತದೆ. ದಳ ಗೆಲ್ತದ? ಯಾಕೆ ದಳ ಗೆಲ್ತದೆ? ಯಾಕೆ? ರೈತರಿಗೆ ಉಪಕಾರ ಮಾಡ್ತಾರೆ ಅಂತ. ರೈತರಿಗೆ ಉಪಕಾರ ಮಾಡ್ತಾರೆ ಅಂತ. ಕಾಂಗ್ರೆಸ್ ಫೈಟ್ ಕೊಡುತ್ತಾ? ಇಲ್ಲ, ಕೊಡ್ತದೆ. ಕೊಟ್ಟರು ದಳನೇ ಬರ್ತದೆ. ಕೊಟ್ಟರು ದಳನೇ ಬರ್ತದೆ. ಎಷ್ಟು ಅಂತರದಲ್ಲಿ ಗೆಲ್ಬೋದು ಕುಮಾರಸ್ವಾಮಿ? ಏನು ಒಂದು 5,000 ಒಳಗೆ ಬರ್ಬೋದು. 5,000 ಅಂದ್ರೆ ಭಾರಿ ಹತ್ರದ ಫೈಟ್. ಹಂಗಾರೆ ಭಾರಿ ಜಿದ್ದಿನ. ನೀವೇನಂತೀರ ಯಜಮಾನ್ರೆ? ಅದೇ ಗೌಡ ನಮ್ದು. ಅಲ್ಲ, ಅದೇ ಯಾಕೆ? ಬೇರೆ ಹೇಳ್ಬೋದಲ್ಲ. ಇಲ್ಲ, ಏನ್ ಹೇಳ್ತೀರಿ? ಒಳಗಿರೋದೇ ಅದು. ಹಂಗೆ ಹೇಳ್ಬೇಕಾರೆ ಅವ್ರು ಹೇಳಿದ್ರು ನೀವು ನಮ್ದು ಅದೇ ಭವಿಷ್ಯ. ಹಿಂಗೆ ಹೇಳಿದ್ರು ಅದೇ ಭವಿಷ್ಯ. ಕುಮಾರಸ್ವಾಮಿನೇ. ನೀವು ಓಟ್ ಹಾಕಿದ್ರೇನ್ರಿ ನೀವು? ಸರಿ, ಏನಾಗ್ಬೋದು ಈ ಸರಿ? ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ ಬರ್ತದ? ಸ್ಟಾರ್ ಚಂದ್ರ ಗೆಲ್ತಾರೆ? ಸ್ಟಾರ್ ಜನ ಗೆಲ್ತಾರೆ. ಫೈಟ್ ಇದೆಯಾ? ಫೈಟ್ ಇದೆ. ಎಷ್ಟು ಫೈಟ್ ಆಗ್ಬೋದು? ಫೈಟ್ ಎಲ್ಲ ಗೆಲುವು ಖಚಿತ. ಯಾಕೆ ಸ್ಟಾರ್ ಚಂದ್ರನ ಗೆಲ್ತಾರೆ? ಅವ್ರು ಭರವಸೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಈ ಯಂಗ್ಸ್ಟರ್ಗೆ, ಬಡವ್ರ ಬಗ್ಗರಿಗೆ, ನಮ್ಗೆ ಅಕ್ಕಿ ಮತ್ತೊಂದೆಲ್ಲ ಮಹಿಳೆಯರಿಗೆಲ್ಲ ಆದ್ಯತೆ ಇದೆ. ಹಂಗ ಗೆಲ್ತಾರೆ. ಓಕೆ, ನಿಮ್ಮ ಅಭಿಪ್ರಾಯ ಏನ್ರಿ? ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಯಾಕೆ ಕಾಂಗ್ರೆಸ್ ಗೆಲ್ಲುತ್ತೆ ಸರ್? ಮಹಿಳೆಯರಿಗೆಲ್ಲ ಪಾಪ ಇದನ್ನ ಮಾಡ್ತಿದ್ರೆ, ಎಲ್ಲ ಭರವಸೆ ಎಲ್ಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗೆಲ್ಲುತ್ತೆ ನಮ್ಮ ಭರವಸೆ. ಕಾಂಗ್ರೆಸ್ ಗೆಲ್ಲುತ್ತೆ. ಕುಮಾರಸ್ವಾಮಿ ಆದ ಕಾರಣಕ್ಕೆ ಫೈಟ್ ಆಗುತ್ತಾ? ಆಗ್ಬೋದು ಸರ್. ಒಂದು 60% ಅವ್ರದ್ದು, 90% ನಮ್ಮದು ಸರ್. ನಾವು ಹಾಗೆ ಏನಂತೆ ಸ್ವಾಮಿ? ಯಾರು ಗೆಲ್ಬೋದು? ಹೇಳಕ್ಕಾಗಲ್ಲ. ಈಗ ಹೊಟ್ಟೆ ಒಳಗಿರೋದ ಹೆಣ್ಣೆತ್ತಾಳ ಗಂಡೆತ್ತಾಳ ಯಾರು ಕಾಣಿಸ್ತಾರೆ? ಹೆರಿಗೆ ಗಂಡ ಹೆಣ್ಣ ಯಾರಿಗೆ ಗೊತ್ತಾಗುತ್ತೆ ಅಲ್ವಾ? ಕರೆಕ್ಟ್ ನೀವು ಹೇಳೋದು. ಹೆರಿಗೆ ಆದ್ಮೇಲೆ ಗೊತ್ತು. ಡೆಲಿವರಿ ಆದ್ಮೇಲೆ ಗೊತ್ತು ಹೆಣ್ಣೆತ್ಲು ಗಂಡೆತ್ಲು ಅಂತ. ಈಗ ನಮ್ಗೆ ಗೊತ್ತಾಗಿಲ್ಲ. ನಾವು ಕುರಿಕಾರಿಗೆಲ್ಲ ಬಂದೆ. ಗಂಡು ಮಗ ಯಾವ್ದಂತ ಗೊತ್ತಾಗ್ತಿಲ್ಲ ಈಗ. ಗೊತ್ತಾಗಲ್ಲ. ಯಾವ ರೀತಿ ಹೆಣ್ಣಿರೋ ಗಂಡಿರೋ ಈದ್ಮೇಲೆ ತಗರಿ ಇತ್ಕಲ್ಲ, ಎಣ್ಣೆ ಇತ್ತಲ್ಲ ಅಂತ. ಹಂಗೆ